ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾಗರ ಪಂಚಮಿ ಸ್ಪೆಷಲ್ ಆಗಿ ನಮ್ಮ ಮನೆಯೊಳಗೆ ನಾನು ಚಕ್ಲಿ ಮಾಡೀನಿ. ನೋಡ್ರಿ ಯಾವ ಥರ ಚಕ್ಲಿ ಆಗ್ಯಾವು ನೋಡ್ರಿ. ಇವ್ರನ್ನ ಮುರಿದ್ರೂ ಎಷ್ಟು ಕಟ್ಟಿಯಾಗಿ ಬಂದಾವಂತ ನೋಡ್ರಿ. ಈ ಥರ ನಾನು ಚಕ್ಲಿ ಮಾಡೀನಿ. ಈ ಥರ ಚಕ್ಲಿ ಮಾಡೋದು ಹೆಂಗಂತ ನಾನು ಈ ವಿಡಿಯೋ ಒಳಗೆ ಹೇಳಕ್ಕೆ ಬಂದೀನಿ. ನೋಡ್ರಿ ಇವಾಗ ನೋಡ್ರಿ ಎಷ್ಟು ಚಂದ ಆಗ್ಯಾವು, ಎಷ್ಟು ಕಲರ್ ಬಂದಾವು ಚಕ್ಲಿ, ಎಷ್ಟು ಕ್ರಿಸ್ಪಿ ಆಗ್ಯಾವು ನೋಡ್ರಿ. ಈ ಥರ ಈಗ ಮಾಡೋಣ ಬರ್ರಿ ನಾವು. ನೋಡ್ರಿ ನಾನು ಒಂದು ಸೊಲ್ಗಿ ಅಕ್ಕಿನ ತೊಳೆದು ಹಾಕಿ ನೆಳ್ಳಾಗ ಒಣಗಿಸಿನ್ರಿ. ಇವಾಗ ಹಂಚಿನ ಮ್ಯಾಗಿಟ್ಟು ಹುರ್ಕೊಳಕತ್ತೀವಿ. ಅಕ್ಕಿ ಈ ಥರ ಆಗಲ್ತನ ಹುರ್ಕೊಂಡಿವಿ ನೋಡ್ರಿ. ಇಲ್ಲಿ ಕೈಯಾಗ ಹಾಕಿ ತೋರ್ಸಾತೀನಿ. ಈ ಥರ ಆಗಲ್ತನ ಹುರ್ಕೊಂಡಿವಿ. ಇವ್ರನ್ನ ಬೀಸ್ಕೊಂಡು ಬಂದು ನಾನು ಒಂದು ಸೊಲ್ಗಿ ಅಕ್ಕಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ನಾನು ಒಂದು ಗ್ಲಾಸ ಪುಟಾಣಿ ಹಿಟ್ಟು ಹಾಕೀನಿ, 2.5 ಗ್ಲಾಸ ಮೆಣಸಿನ್ಕಾಯಿ ಪುಡಿ ಹಾಕಾಕತ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ಮತ್ತು ಅರಿಶಿನ ಪುಡಿ ಹಾಕೋತೀನಿ. ಇವಾಗ ಚಕ್ಲಿ ಮಾಡೋಕೆ ಒಂದು ಚಕ್ಲಿ ಮಸಾಲ ಪ್ಯಾಕೆಟ್ ಸಿಗ್ತೈತಿ, ಅದನ್ನು ಹಾಕೊಳಕತ್ತೀನಿ. ಇದನ್ನೆಲ್ಲ ಹಾಕ್ಕೊಂಡು ಅಕ್ಕಿ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನಿವಾಗ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಅಕ್ಕಿ ಹಿಟ್ಟು ನಡ್ಬರ್ಕ ಒಂದು ಸ್ವಲ್ಪ ಹೋಲ್ ಮಾಡತ್ತೀನಿ. ಯಾಕಂದ್ರೆ ನಾನು ಇದಕ್ಕೆ ತುಪ್ಪ ಹಾಕೊಳಕತ್ತೀನಿ, ಒಂದು ಅರ್ಧ ಬಟ್ಟಲ್ದಷ್ಟು ತುಪ್ಪ ಹಾಕೊಳತ್ತೀನಿ. ಈ ತುಪ್ಪ ಹಾಕೊಂಡಾದ್ಮ್ಯಾಗ ನಾನು ನೀರು ಕಾಯಿಸ್ಕೊಂಡೀನಿ. ಒಂದು ಅರ್ಧ ಬಟ್ಟಲು ಅಥವಾ ಒಂದು ಬಟ್ಟಲ್ದಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಇವಾಗ ಹಿಟ್ಟನ್ನ ಕಲಸಾಕತ್ತೀನಿ. ಈ ಥರ ಕಲಿಸ್ಕೋಬೇಕು, ಅಂದ್ರೆ ಚಕ್ಲಿ ಪಳ್ಳ ಹಾಕವು ಅಂಥೇಳಿ ನೋಡ್ರಿ. ಇವಾಗ ಹಿಟ್ಟನ್ನ ಅದನ್ನ ಅಂತಿದ್ದೀನಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಚಕ್ಲಿ ಹಿಟ್ಟನ್ನ ಕಲಿಸ್ಕೊಳಕತ್ತೀನಿ ನಾನು. ನೋಡ್ರಿ ಈ ಥರ ಕಲಿಸ್ಕೊಳಕತ್ತೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಚೆಂದಾಗಿ ಕಲಿಸ್ಕೊಳ್ಳೋದ್ರಿಂದ ನಮ್ಗೆ ಚಕ್ಲಿ ಮಾಡೋದು ಗೊತ್ತಾಕೈತಿ ನೋಡ್ರಿ. ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ ನಾನು ಈ ಥರ ಹಿಟ್ಟು ಕಲಿಸ್ಕೊಂಡಿನಿ. ಇವಾಗ ಒಂದು ಕಡೆ ಹಿಟ್ಟು ಕಲಿಸ್ಕೊಂಡಿಟ್ಟು ಇವಾಗ ಒಲೆ ಮ್ಯಾಗ ಉರಿ ಹಚ್ಚಿ ಕಡಾಂಗಿಟ್ಟು ಎಣ್ಣೆ ಹಾಕೊಳಕತ್ತೀನಿ. ಈ ಕಡೆ ನೀರನ್ನು ಈ ಕಡೆ ಎಣ್ಣೆನೂ ಕಾಯಬೇಕು. ಇವಾಗ ಚಕ್ಲಿ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಹಚ್ಚಿ ಅದನ್ನು ಹಿಟ್ಟನ್ನ ಒಂದು ಸ್ವಲ್ಪ ಅಳಸ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಚಕ್ಲಿ ಹೆಚ್ಚಿಗೂ ಮುಂದಾಗ ಸ್ವಲ್ಪ ಅಳಸಾದ್ರೆ ಚಕ್ಲಿ ಜಲ್ದಿ ಬರ್ತಾವೆ ನೋಡ್ರಿ. ಈ ಥರ ಕುರುಡಿಗೆ ಮನೆ ತೊಗೊಂಡು ಅದ್ರೊಳಗೆ ಹಾಕ್ಲಾತೀನಿ. ಇವಾಗ ಚಕ್ಲಿನ ಹಾಕೋಣಂತ ನೋಡ್ರಿ. ಈ ಥರ ನಾವು ಚಕ್ಲಿ ಹಿಂಗೆ ಮಾಡ್ತೀವಿ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ. ನನ್ನ ಚಕ್ಲಿ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಥರ ನಾನು ಚಕ್ಲಿನ ಮಾಡ್ಲಾತೀನಿ. ಇದನ್ನು ಫಸ್ಟ್ ನಾನು ಬಂಡಿ ಒಳಗೆ ಈ ಥರ ಹಾಕೋತೀನಿ, ಆಮೇಲೆ ಎಣ್ಣೆ ಒಳಗೆ ಹಾಕಿ ಕರ್ಕೋತೀನಿ. ನೋಡ್ರಿ ಎಷ್ಟು ಚೆಂದಾಗೆ ಬರಾಕತ್ತಾವ ಚಕ್ಲಿ ಅನ್ನೋದು. ನೋಡ್ರಿ ನಮ್ಮ ಹಳ್ಳಿ ಮನೆಯೊಳಗೆ ನಾವು ಎಷ್ಟು ಚೆಂದಾಗೆ ಮಾಡ್ತೀವಿ. ಅದ್ರಾಗೂ ನಾಗರ ಪಂಚಮಿ ಬಂದೈತಲ್ಲ, ನಾಗರ ಪಂಚಮಿ ವಿಶೇಷಕ್ಕೆ ನಾವಿಷ್ಟೆಲ್ಲ ಅಡುಗೆ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಕಡೆ ಹಬ್ಬ ಅಂದ್ರೆ ಭಾಳ ವಿಶೇಷವಾಗಿ ಮಾಡ್ತೀವಿ ನೋಡ್ರಿ. ಇವಾಗ ಎಣ್ಣೆ ಕಾಯ್ದೈತಿ, ಇದಕ್ಕೆ ಚಕ್ಲಿ ಹಾಕೊಳ್ಳೋಣಂತ. ಈ ಥರ ಒಂದೊಂದರಂತೆ ಚಕ್ಲಿ ಎಲ್ಲನೂ ಬಿಟ್ಕೊಂಡು ಎಣ್ಣೆ ಒಳಗೆ ಕರ್ಕೊಳ್ಳೋಣಂತ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಹಬ್ಬಗಳು ಬಂದು ಅಂದ್ರೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ನಾಗರ ಪಂಚಮಿಯಲ್ಲಿ ತೀರಾ ವಿಶೇಷವಾಗಿ ಮಾಡ್ತಾರೆ. ನಾವು ತುಂಬ ವೆರೈಟಿ ಅಡುಗೆ ಮಾಡ್ತೀವಿ ನೋಡ್ರಿ. ಈ ಥರ ಎಲ್ಲ ಚಕ್ಲಿನ ಹಾಕಿ ನಾನು ಕರ್ಕೋತೀನಿ. ನನ್ನ ಹಳ್ಳಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ವೀಡಿಯೋಗಳಿಗೆ ಕಮೆಂಟ್ ಮಾಡಿರಿ. ನನ್ನ ವೀಡಿಯೋಗಳ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಇರ್ತೈತಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ ನೋಡ್ರಿ. ಈ ಥರ ಚಕ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟು ಅದನ್ನ ಹೋಗೋದು ಬೇಯಿಸ್ಕೊತೀನಿ. ಯಾಕಂದರೆ ಚಕ್ಲಿ ಹಿಟ್ಟು ಸ್ವಲ್ಪ ಜಲ್ದಿ ಬೇಯಂಗಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕು ನೋಡ್ರಿ. ಚಕ್ಲಿ ಬೇಯ್ದು ತಕ್ಕೊಂಡಿರಿ. ಇವಾಗ ಈ ಥರ ತಟ್ಟೆ ಒಳಗೆ ಹಾಕೊಂಡಿನಿ ನೋಡ್ರಿ. ನಾನು ಈ ಥರ ಮುಂಚೆನೇ ಬಂಡಿ ಒಳಗೆ ಹಾಕ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಹಾಕ್ತೀನಿ ನೋಡ್ರಿ. ಈ ಥರ ನಾನು ಚಕ್ಲಿ ಮಾಡಾಕತ್ತೀನಿ. ಉಳ್ದಿದ್ದೆಲ್ಲ ಹಿಟ್ಟನ್ನು ಇದೇ ಥರ ಚಕ್ಲಿ ಮಾಡ್ಕೊಳಕತ್ತೀನಿ ನಾನು ನೋಡ್ರಿ. ನನ್ನ ಚಕ್ಲಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನೋಡ್ರಿ. ಈ ಥರ ಎಲ್ಲ ಹಿಟ್ಟನ್ನು ಈ ಥರ ಚಕ್ಲಿ ಮಾಡ್ಕೊತೀನಿ ನಾನು ನೋಡ್ರಿ. ಈ ಥರ ಕರ್ಕೊಳ್ಳೋದು ಆ ಥರ ಮಾಡಿ ನಾನು ಚಕ್ಲಿ ಮಾಡೀನಿ ನೋಡ್ರಿ. ನಾವು ಎಷ್ಟು ಚಂದ ಚಕ್ಲಿ ಮಾಡ್ತೀವಿ. ನಾವು ಚಕ್ಲಿ ಮಾಡೋ ಸ್ಟೈಲ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ. ಫೈನಲಿ ಈ ಥರ ಚಕ್ಲಿ ಮಾಡಿಟ್ಟಿನಿ ನಾನು ನೋಡ್ರಿ. ಯಾವ ಥರ ಬಂದಾವು ರೌಂಡಾಗಿ, ಕಲರ್ ಮತ್ತು ಕ್ರಿಸ್ಪಿನೂ ಅಷ್ಟೇ ಮಸ್ತ್ ಬಂದಾವ್ರಿ
ನೋಡಿರಿ ನನ್ನ ಚಕ್ಲಿ ಎಷ್ಟು ಮಸ್ತ್ ಬಂದಾವು ನೋಡಿರಿ. ಈ ಥರ ಮುರಿದ್ರಂತೂ ಎಷ್ಟು ಭಾಗ ಆಗ್ತಾವೆ ನೋಡಿರಿ. ಅವು ಒಂದಿಷ್ಟೂ ಮೆತ್ತಗಾಗಿಲ್ಲ, ಏನೂ ಇಲ್ಲ, ಭಾಳ ಕ್ರಿಸ್ಪಿಯಾಗಿ ಚಕ್ಲಿ ಬಂದಾವು ನೋಡಿರಿ. ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟೊತ್ತನ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು ರೀ. ನೋಡಿರಿ ನಮ್ಮ ಹಳ್ಳಿ ವಿಡಿಯೋ.